ನಮಸ್ತೆ. ಇಡೀ ಜಗತ್ತಿಗೆ ಜ್ಞಾನ ಧ್ಯಾನವನ್ನ ಪ್ರಸಾರ ಮಾಡಿದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾತಾರ್ ಬಾಬಾಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಜ್ಞಾನ ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ಧ್ಯಾನ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳಿಗೂ ನಮಿಸುತ್ತಾ ನನ್ನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಿದ್ದೇನೆ ಮಾಸ್ಟರ್ಸ್. ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ಪುಟ್ಟದಾಗಿ ನಾನು ಯಾರು ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಗಮನವನ್ನ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಯಾರು ಅನ್ನೋ ಪ್ರಶ್ನೆಯನ್ನ ಪ್ರತಿ ಅವರ ಬಳಿ ಓದಂತವರಿಗೆಲ್ಲರಿಗೂ ಕೇಳ್ತಿದ್ದಂತಹ ಮಹರ್ಷಿ ರಮಣರವರ ಬಗ್ಗೆ ನಿಮ್ಗೆ ಈಗಾಗ್ಲೇ ಎಲ್ಲ ತಿಳಿದಿರ್ತೀರ ಮಾಸ್ಟರ್ಸ್. ಆದ್ರೂ ಕೂಡ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ ಮಾಸ್ಟರ್ಸ್. ಓಂ ನಮೋ ಭಗವತೆ ಶ್ರೀ ರಮಣಾಯ. ನಾನು ಯಾರು ಅಂತಕ್ಕಂಥದ್ದು, ಸಕಲ ಜೀವಿಗಳಿಗೂ ದುಃಖ ಎನ್ನುವುದಿಲ್ಲದೆ ಯಾವಾಗ್ಲೂ ಸುಖವಾಗಿರ್ಬೇಕು ಅಂತಾನೆ ಬಯಸ್ತಾ ಇರ್ತವೆ ಪ್ರತಿಯೊಬ್ರು. ಅಂತ ಜೀವಿಯಲ್ಲಿ ಮಾನವ ಜೀವಿ ಅಂತೂ ಅದನ್ನ ಆ ಸುಖವನ್ನ ಬಯಸೋದ್ರಲ್ಲಿ, ಸುಖವನ್ನ ಪಡೆಯೋದ್ರಲ್ಲಿ ಉನ್ನತ ಸ್ಥಾನದಲ್ಲಿ ನಿಂತಿರ್ತಾನೆ ಪ್ರತಿ ಕ್ಷಣನೂ ಕೂಡ. ಪ್ರತಿಯೊಬ್ಬರಿಗೂ ತಮ್ಮಲ್ಲಿ ಪರಮ ಪ್ರೀತಿ ಇರುವುದು ಕಂಡು ಬರುತ್ತದೆ. ನಮ್ಮಲ್ಲಿ ಹೆಚ್ಚು ಪ್ರೀತಿ ಅನುಕಂಪ ಇದ್ದಾಗ ನಾವು ಅದನ್ನ ಆಕರ್ಷಣೆ ಮಾಡ್ತೀವಿ ಹೆಚ್ಚಿನದಾಗಿ. ಆ ಪ್ರೀತಿಗೆ ಸುಖವೇ ಕಾರಣವಾಗಿರುವುದರಿಂದ ಈ ಮನಸ್ಸಿಲ್ಲದ ಸ್ಥಿತಿಯನ್ನ, ಅಂದ್ರೆ ಸುಷುಪ್ತ ಸ್ಥಿತಿ, ಪ್ರತಿ ದಿವಸವೂ ನಾವು ಅನುಭವಿಸ್ತಿರುವ ನಿಜ ಸ್ವಭಾವದ ಸುಖವನ್ನ ಪಡಿಲಿಕ್ಕೆ ತನ್ನನ್ನು ತಾನು ಅರಿತುಕೊಳ್ತಕ್ಕಂಥದ್ದು ಅವಶ್ಯಕ. ಇದಕ್ಕೋಸ್ಕರ ನಾನು ಯಾರು ಎನ್ನುವ ಜ್ಞಾನ ವಿಚಾರವೇ ಮುಖ್ಯವಾದ ಸಾಧನೆ. ನಾನು ಯಾರು ಅಂತಕ್ಕಂಥ ತಿಳಿತಕ್ಕಂಥ ಜ್ಞಾನ ವಿಚಾರ ಇದೆಯಲ್ಲ ಮಾಸ್ಟರ್ಸ್, ಅದೇನೆ ಬಹಳ ಮುಖ್ಯವಾದಂತ ಸಾಧನೆ. ಹಾಗಾದ್ರೆ ನಾವು ಪ್ರತಿ ಕ್ಷಣನೂ ನಾನು ಯಾರು ಅಂತ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೊಂಡಾಗ ಏನಂತ ಉತ್ತರಗಳು ಸಿಗ್ತದೆ, ಏನೇನ್ ದಾಟಿ ಹೋದಾಗ ನಾನು ಅಂತಕ್ಕಂಥದನ್ನ ನಾವು ತಲುಪಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗೋಣ ಮಾಸ್ಟರ್ಸ್. ಸಪ್ತಧಾತು ಅಂತ ಅಂದ್ರೆ ನಾವು ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಮಜ್ಜೆ, ಮೂಳೆ, ಕೊಬ್ಬು, ಮಾಂಸ, ರಕ್ತ, ಒಳಚರ್ಮ, ಹೊರಚರ್ಮಗಳಿಂದ ಕೂಡಿರ್ತಕ್ಕಂಥ ಏನು ಈ ಸ್ಥೂಲ ಶರೀರ ಇದೆಯಲ್ಲ ಮಾಸ್ಟರ್ಸ್, ಶಾರೀರಿಕ ಅಂತ ಏನ್ ಕರಿತೀವಲ್ಲೋ, ಆ ಸ್ಥೂಲ ಶರೀರ ನಾನಲ್ಲ. ನಾವು ಧ್ಯಾನಕ್ಕೆ ಬರೋದ್ಕಿಂತ ಮುಂಚಿತವಾಗಿ ಏನ್ ಅನ್ಕೊಂಡಿರ್ತೀವಿ, ನಾನು ಯಾರು ಅಂದ ತಕ್ಷಣ ನಮ್ಮ ಹೆಸರು ಹೇಳ್ತೀವಿ. ನಾನು ಅಂತ ನಮ್ಮ ದೇಹವನ್ನು ಮುಟ್ಕೊಂಡು ಈ ರೀತಿಯಾಗಿ ನಾನು ಅನ್ನೋ ಅಹಂಕಾರವನ್ನ ಯಾವಾಗ್ಲೂ ವ್ಯಕ್ತಪಡಿಸ್ತಾ ಇರ್ತೀವಿ. ಅದು ನಾನು ಅಲ್ಲವೇ ಅಲ್ಲ ಅನ್ನೋದನ್ನ ಮೊದಲನೇದಾಗಿ ತಿಳ್ತಾ ಹೋಗ್ಬೇಕು. ಅದಾದ ನಂತರ ಪಂಚೇಂದ್ರಿಯಗಳಿಂದ ಬರ್ತಕ್ಕಂಥ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧಗಳಂತಕ್ಕಂಥ ಪಂಚ ವಿಷಯಗಳನ್ನ ಪ್ರತ್ಯೇಕವಾಗಿ ಅಂತ ಹೇಳಿದ್ರೆ ಅರಿವು ಪಂಚ ಜ್ಞಾನೇಂದ್ರಿಯಗಳು ಕೂಡ ನಾವಲ್ಲ. ಮೊದಲು ಶರೀರಕ್ಕೆ ಸಂಬಂಧಪಟ್ಟಂತಹದ್ದು ನಾನಲ್ಲ. ಅದಾದ ನಂತರ ನಮಗೆ ಜ್ಞಾನವನ್ನು ನೀಡ್ತಕ್ಕಂಥ ಪಂಚೇಂದ್ರಿಯಗಳು ಅಂತ ಏನ್ ಗುರುತಿಸ್ತೀವಲ್ಲ, ಅದರಿಂದ ಬರ್ತಕ್ಕಂಥ ಪಂಚೇಂದ್ರಿಯಗಳು ಕೂಡ ನಾನಲ್ಲ. ಹಾಗಾದ್ರೆ ಮತ್ತೆ ಯಾರು? ನಾವು ಮಾತಾಡ್ತಕ್ಕಂಥ ವಾಕುನ, ಅದು ನಾನಲ್ಲ. ಕೈಕಾಲುಗಳು ಅದು ನಾನಲ್ಲ. ಗುದೋಕ್ತಸ್ಥಗಳೆಂಬ ಪಂಚ ಕರ್ಮೇಂದ್ರಿಯಗಳು ನಾನಲ್ಲ. ನಾವೇನ್ ಹೇಳ್ತೀವಲ್ಲ ಮಾಸ್ಟರ್, ನಾವು ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಭಾಗಗಳು ಅವು ಕೂಡ ನಾನಲ್ಲ. ಹಾಗಾದ್ರೆ ಯಾರು? ಇನ್ನೂ ಮುಂದುವರೆದಂತೆ ಈಗ ದೇಹಕ್ಕೆ ಸಂಬಂಧಪಟ್ಟಂತ ಇವೆಲ್ಲವೂ ಕೂಡ ನಾನಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥ ಏನು ಪಂಚ ಪ್ರಾಣಗಳಿದಾವಲ್ಲ, ಅವು ಕೂಡ ನಾನಲ್ಲ. ಈ ಶರೀರವನ್ನ ನಡೆಸ್ಲಿಕ್ಕೆ ಇರ್ತಕ್ಕಂಥ ಪ್ರಾಣವಾಯುಗಳು, ಮುಖ್ಯ ಪ್ರಾಣವಾಯುಗಳು. ಮತ್ತೆ ಹಾಗಾದ್ರೆ ನಾನ್ ಯಾರು? ಸಂಕಲ್ಪಾತ್ಮಕ ಆಲೋಚನೆ ಮಾಡ್ತಕ್ಕಂತಹದ್ದು ನಮ್ಮ ಮನಸ್ಸು ಕೂಡ ನಾನಲ್ಲ. ನಾನು ಕೂಡ ಸಾಕಷ್ಟು ಜ್ಞಾನ ಹಂಚಿಕೆ ಕಾರ್ಯಕ್ರಮದಲ್ಲಿ ಇದನ್ನ ಹೇಳಿದೀವಲ್ವಾ ಮಾಸ್ಟರ್. ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿಯೂ ನಾನಲ್ಲ. ಹಾಗಾದ್ರೆ ಯಾರು? ನಾನು ಆತ್ಮ ಅಂತಕ್ಕಂಥ ಜ್ಞಾನವನ್ನ ಪಡೆದುವಾಗ, ನಾವು ಆತ್ಮೋನ್ನತಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನ ಪಡಿತಾ ಹೋದಾಗ ನಾನು ಅಂತಕ್ಕಂಥದ್ದು ಆತ್ಮ, ಎಲ್ಲರೂ ಕೂಡ ಆತ್ಮಗಳೇ ಅಂತ ಭಾವಿಸಿದಾಗ ನಾವು ಈಗ ಗ್ಯಾಸ್ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಕಿಡಿಗಳು ಯಾವ ರೀತಿ ಬರ್ತಿದಾವಲ್ಲ ಮಾಸ್ಟರ್ಸ್, ಆ ರೀತಿಯಲ್ಲಿ ಪೂರ್ಣಾತ್ಮನಿಂದ ಆ ದಿವಿಯಿಂದ ಭೂಮಿಗೆ ಬಂದಂತಹ ಅಂಶಾತ್ಮಗಳು ನಾವೆಲ್ಲರೂ ಕೂಡ ಅನ್ನೋ ಭಾವನೆ ಇರಬೇಕು. ಬೇರೆಯವರು ಬೇರೆ ಅಲ್ಲ, ಅವರು ಕೂಡ ನಾನೇ, ನಾನು ಕೂಡ ಬೇರೆ ಅಲ್ಲ, ಎಲ್ಲರೂ ನಾನೇ ಅಂತಕ್ಕಂಥದ್ದು.
ಸರ್ವಾತ್ಮನು ಕೂಡ ನಾನೇ ಅಂತಕ್ಕಂಥ ಭಾವನೆ ಇರ್ಬೇಕು, ಅದು ನಾನು ಅಂತಕ್ಕಂಥದ್ದು ಅನ್ನೋ ವಿಷಯವನ್ನ ಈಗ ತಿಳಿಸ್ತಾ ಹೋಗ್ತಾ ಇದ್ದಾರೆ ಮಾಸ್ಟರ್ಸ್. ಸರ್ವ ವಿಷಯಗಳು, ಸರ್ವ ವೃತ್ತಿಗಳು ಇಲ್ಲದೆ ಕೇವಲ ವಿಷಯ ವಾಸನೆಯಿಂದ ಕೂಡಿರುವ ಅಜ್ಞಾನ ಅಂತಕ್ಕಂಥದ್ದು ನಾನಲ್ಲ ಅನ್ನೋ ವಿಷಯವನ್ನ ನಮಗೆ ನಮ್ಮ ಅರಿವಿನಲ್ಲಿ ಸದಾ ಇರ್ಬೇಕು. ಈ ಏನು ಕೇವಲ ವಿಷಯ ವಾಸನೆಗಳಿಂದ ಇರ್ತಕ್ಕಂಥ ಅಜ್ಞಾನ ಇದೆಯಲ್ಲ, ಅದ್ಯಾವುದು ನಾನಲ್ಲ. ಹಾಗಾದ್ರೆ ನಾನಲ್ಲ ಅಂತ ಆದ್ರೆ ನಾನು ಯಾರು? ಮೇಲೆ ತಿಳಿಸಿರೋದೆಲ್ಲದೂ ನಾನಲ್ಲ ಅಂದ್ರೆ ಯಾರು ಅಂದ್ರೆ, ನೇತಿ ನೇತಿ ಎಂದು ಅಲ್ಲೆಗಳಿದ ಬಳಕ. ಗೊತ್ತಲ್ವಾ ಮಾಸ್ಟರ್ಸ್? ಈ ಆತ್ಮ ಅಂತಕ್ಕಂಥದ್ದು ಹೊರಟೋದಾಗ ಈ ದೇಹವನ್ನೇನಂತಾರೆ ಹೇಳ್ರಿ, ಕೆಲ್ಸಕ್ ಬರದ್ದು ಅನ್ನೋ ತರ ಹೇಳ್ತೀವಲ್ವಾ, ಆ ತರ ನೇತಿ ನೇತಿ ಅಂತ ಅಲ್ಲೆಗಳದ ಮೇಲೆ, ಇದನ್ ಬೇಕಾಗಿಲ್ಲ ಅಂತ ಹೇಳಿ ಬಿಸಾಕಿದ ಮೇಲೆ ಉಳಿತಕ್ಕಂಥ ಶುದ್ಧ ಅರಿವೇ ನಾನು. ಈ ಅರಿವಿನ ಸ್ವರೂಪವೇ ಅಂದ್ರೆ ಸಚ್ಚಿದಾನಂದ ಸ್ವರೂಪವೇ ನಾನು. ಆ ಸಚ್ಚಿದಾನಂದ ಸ್ವರೂಪವನ್ನ ನಾವು ಪ್ರಪಂಚವು ಇದ್ದರೂ ಕೂಡ, ಸತ್ಯವೆಂದು ತೋರುತ್ತಿದ್ದರೂ ಸ್ವರೂಪ ದರ್ಶನವೂ ಕೂಡ ಸಾಧ್ಯವಿಲ್ಲವೇ ಅಂತ ಕೇಳಿದಾಗ, ಯಾಕೆ ಅಂತ ಕೇಳಿದಾಗ, ನೋಡುವವನು ಮತ್ತು ನೋಡಲ್ಪಡುತ್ತಿರುವುದು ಇವೆರಡು ಅಂದ್ರೆ, ಮೊನ್ನೆ ಗುರುಗಳು ಬೆಳಗಿನ ವೇಳೆಯಲ್ಲಿ ಈ ನೋಡುವವನು ಮತ್ತು ನೋಡಲ್ಪಡುತ್ತಿರುವವರ ಬಗ್ಗೆ ಜ್ಞಾನ ಕೊಟ್ರು ಮಾಸ್ಟರ್ಸ್. ಇದ್ರ ಬಗ್ಗೆ ಇವೆರಡು ಹೆಂಗಿರುತ್ತದೆ ಅಂದ್ರೆ, ಹಗ್ಗ ಮತ್ತು ಹಾವಿನ. ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಂದಷ್ಟು ದೂರದಲ್ಲಿ ಹಗ್ಗ ಕಂಡ್ರೆ ನಾವು ಭಯ ಪಟ್ಕೊಂಡ್ಬಿಡ್ತೀವಿ ತಕ್ಷಣನೇ, ಅದು ಹಾವೇ ಇರ್ಬೇಕು ಅಂತಕ್ಕಂಥದ್ದು. ಈ ಹಗ್ಗ ಹಾವಿನ ದೃಷ್ಟಾಂತದಂತೆನೇ ಇರ್ತದೆ ಈಗ ನೋಡುವವನು ಮತ್ತೆ ನೋಡಲ್ಪಡುತ್ತಿರುವವರು ಅಂತಕ್ಕಂಥದ್ದು. ಹಗ್ಗದಲ್ಲಿ ಕಲ್ಪಿತವಾಗಿದೆ ಅಂದ್ರೆ, ಹಗ್ಗ ನೋಡ್ಬಿಟ್ಟು ನಾವ್ ಏನ್ ಕಲ್ಪನೆ ಮಾಡ್ಕೊಂಡಿದೀವಿ, ಅದು ಹಾವು ಅಂತ ಕಲ್ಪನೆ ಮಾಡ್ಕೊಂಡಿದೀವಿ. ಈ ಹಾವು ಅಂತಕ್ಕಂಥ ಜ್ಞಾನವನ್ನು ನಾವು, ಆದ್ರೆ ಅದು ಜ್ಞಾನ ಅಲ್ಲ, ಅಜ್ಞಾನ. ಅದು ರಿಯಲಿ ಹಗ್ಗನೇ, ಬಟ್ ನಾವು ಹಾವು ಅಂತ ಅಜ್ಞಾನ ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಕಲ್ಪನೆ ಮಾಡ್ಕೊಂಡಿದೀವಿ. ಅದು ಹೋಗದ ಹೊರತು ಅದಕ್ಕೆ ಆಶ್ರಯವಾದ ಹಗ್ಗದ ಜ್ಞಾನವು ಆಗದಿರುವಂತೆ ಕಲ್ಪಿತವಾದ ಜಗದ್ದೃಷ್ಟಿಯು ಹೋದ ಹೊರತು ಅದಕ್ಕೆ ಆಶ್ರಯವಾದ ಸ್ವರೂಪ ದರ್ಶನವು ಕೂಡ ಸಾಧ್ಯವಾಗುವುದಿಲ್ಲ. ನಮಗೆ ಅದರ ಹತ್ರ ಹೋಗ್ಬಿಟ್ಟು ಅದು ಹಾವಲ್ಲ ಹಗ್ಗನೇ ಅಂತಕ್ಕಂಥ ಜ್ಞಾನ ಪಡೆದೇ ಹೊರ್ತು, ಅದೇ ರೀತಿ ಜ್ಞಾನ ಪಡೆದೇ ಹೊರ್ತು ಆ ಭಯ ನಮ್ಮಲ್ಲಿ ಇದ್ದೇ ಇರುತ್ತೆ. ಅಲ್ಲಿಗೆ ಹೋಗೋವರೆಗೂ ಕೂಡ ಅದು ಹಾವೇ ಇರ್ಬೇಕಾ, ನನ್ನ ಹತ್ರ ಹೋದ್ರೆ ಏನ್ ಮಾಡಿತಾ ಏನ್ ಬಿಟ್ಟಿತಾ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಹತ್ರ ಹೋಗಿ ನೋಡಿದಾಗ, ಓ ಇದು ಹಗ್ಗನಾ ಅಂತ ಎಷ್ಟು ರಿಲೀಫ್ ಆಗ್ತೀವಿ ನೋಡ್ರಿ ಮಾಸ್ಟರ್ಸ್. ಅದೇ ರೀತಿ ನಾವು ಆತ್ಮಸ್ಥಿತಿಯನ್ನು ಪಡೆಯುವವರೆಗೂ ಕೂಡ ನಾನು ಯಾರು ಅಂತಕ್ಕಂಥ ಜ್ಞಾನ ಅಷ್ಟು ಸುಲಭಕ್ಕೆ ದೊರಕೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ತೋರುತ್ತಿರುವ ಪ್ರಪಂಚ, ಹಾಗಾದ್ರೆ ನಾವು ನೋಡಲ್ಪಡುತ್ತಿರುವವರಲ್ಲಿ ಈ ತೋರ್ತಾ ಇರ್ತಕ್ಕಂಥ ಪ್ರಪಂಚನೂ ಕೂಡ ಅಷ್ಟೇ. ಅಂದ್ರೆ ಕಣ್ಣಿಗೆ ದೂರದಲ್ಲಿ ಕಾಣಿಸ್ತಕ್ಕಂಥ ಹಗ್ಗನ ಹಾವು ಅಂತ ಹೇಗೆ ಭ್ರಮೆ ಮಾಡ್ಕೊಂಡಲ್ಲ, ಅದೇ ರೀತಿ ನಮಗೆ ಕಣ್ಣಿಗೆ ದಿನಂಪ್ರತಿ ನೋಡ್ತಕ್ಕಂಥ ಈ ಪ್ರಪಂಚನ ಇಲ್ಲವಾಗಿಸ್ಬೇಕು ಅಂದ್ರೆ, ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಸ್ತಬ್ಧ ಮಾಡ್ಬೇಕು, ಸುಷುಪ್ತ ಸ್ಥಿತಿಗೆ ತಲುಪಬೇಕು ಅಂತ ಹೇಳ್ಬಿಟ್ಟು, ಎಲ್ಲ ಅರಿವಿಗೂ ಎಲ್ಲ ಕಾರಣಗಳಿಗೂ ಕಾರಣವಾದ ಮನಸ್ಸು ಲಯವಾಗಲೇಬೇಕು. ಆಗ ಮಾತ್ರ ಪ್ರಪಂಚ ಇಲ್ಲವಾಗುತ್ತದೆ. ಪ್ರಪಂಚ ಇಲ್ಲವಾಗಿಸೋದು ಅಂತ ಹೇಳಿದ್ರೆ ಮೂಲತಃ ನಮ್ಮ ಮನಸ್ಸನ್ನ ಸ್ತಬ್ಧಗೊಳಿಸ್ತಕ್ಕಂಥದ್ದು. ಸಣ್ಣೇಗೌಡ್ರು ಸರ್, ನನ್ ಸ್ವಲ್ಪ ಟೈಮ್ ಗೊತ್ತಾಗಲ್ಲ, ನೀವು ಎಚ್ಚರಿಸ್ಬೇಕು ಸರ್. ಎಸ್, ಓಕೆ ಮೇಡಮ್. ಎಷ್ಟು ನಿಮಿಷ ಬೇಕಾಗ್ಬೋದ್ರಿ ಸರ್? ನೀವ್ ಎಷ್ಟೊತ್ತು ಹೇಳ್ತೀರಾ ಅಷ್ಟೊತ್ತಿನವರೆಗೆ ಅನ್ಸ್ತೀನಿ. 4:15 15 ಮಟ್ಟ ಮಾಡಿ, 4:15 ಮಟ್ಟ. ನನ್ಗೆ ಟೈಮ್ ಹೊರಗಡೆ ಕೂತಿದ್ದೀನಿ, ಟೈಮ್ ಗೊತ್ತಾಗ್ತದೆ. ಹೇಳ್ತೇನೆ ತೋಡ್ರಿ ಮೇಡಮ್, ಹೇಳ್ತೇನೆ ನಾನು. ಓಕೆ. ಹಾಗಾದ್ರೆ ಮನಸ್ಸಿನ ಸ್ವರೂಪ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು, ಮನಸ್ಸು ಎಂದು ಕರೆಯಲ್ಪಡ್ತಕ್ಕಂಥದ್ದು ಆತ್ಮ ಸ್ವರೂಪದಲ್ಲಿರ್ತಕ್ಕಂಥ ಒಂದಾನೊಂದು ಅತಿಶಯವಾದಂತ ಶಕ್ತಿ. ನಮ್ಮಲ್ಲೇ ಎಲ್ಲ ಶಕ್ತಿಗಳು ಅಡಗಿದಾವೆ ಮಾಸ್ಟರ್ಸ್. ನಾವ್ ಯಾರು ಕೂಡ ಸಾಮಾನ್ಯರಲ್ಲ. ದಿವಿಯಿಂದ ಈ ಭುವಿಗೆ ಬಂದಿರ್ತಕ್ಕಂಥ ಅತ್ಯದ್ಭುತವಾದಂತಹ ನಾವು ಆತ್ಮಗಳು, ಅಂಶಾತ್ಮರು. ನಾವ್ ಯಾರು ಸಾಮಾನ್ಯರಲ್ಲ. ಒಬ್ಬೊಬ್ರು ಒಂದೊಂದು ಸಾಧನೆ ಮಾಡ್ಲಿಕ್ಕೆ ಈ ಭೂಮಿಯನ್ನ ಈ ಸಮಯದಲ್ಲಿ, ಅದು ಈ ಏನು ಕಲಿಯುಗವನ್ನ ಕಳೀತಕ್ಕಂಥ ಸಮಯದಲ್ಲಿ ಹುಟ್ಟಿದೀವಿ ನಾವು ಅಂತ ಹೇಳಿದ್ರೆ, ಸತ್ಯಯುಗ ಪ್ರಾರಂಭದ ಏನು ಸಂಗಮ ಸುವರ್ಣ ಸಮಯ ಮಾಸ್ಟರ್ಸ್ ಇದು. ಇಂಥ ಸಮಯದಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ಭೂಮಿ ತಾಯಿಗೆ ನಮ್ಮಿಂದ ಏನೋ ಒಂದು ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಆ ನಿರ್ಧಾರವನ್ನ, ಆ ಷರತ್ತನ್ನ ತಗೊಂಡು ಬಂದಿರ್ತಕ್ಕಂಥ ಅಮೂಲ್ಯವಾದಂತ ಆತ್ಮಗಳು ನಾವೆಲ್ಲ. ನಮ್ಮಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಯಾವ ಕ್ಷಣಕ್ಕೂ ಹೋಲಿಕೆ ಮಾಡ್ಕೋಬಾರ್ದು ಮಾಸ್ಟರ್ಸ್. ಪ್ರತಿಯೊಬ್ರು ಕೂಡ ಅದ್ಭುತ ಆತ್ಮಗಳು. ಆ ಜ್ಞಾನವನ್ನ ಇಟ್ಕೊಂಡ್ಬಿಟ್ಟು ಪ್ರತಿಯೊಬ್ರು ಭೂತಾಯಿಯ ಸೇವೆಯನ್ನ, ಈಗ ಲೋಕೋದ್ಧಾರ ಸೇವೆಯನ್ನ ಮಾಡ್ತಾ ಹೋಗೋದು ಮಾಸ್ಟರ್ಸ್. ಅದಕ್ಕೋಸ್ಕರ ಈ ಮನಸ್ಸು ಅಂತಕ್ಕಂಥದ್ದು ಆತ್ಮ ಸ್ವರೂಪದಲ್ಲಿ ಇರ್ತಕ್ಕಂಥ ಒಂದು ಅತಿಶಯವಾದಂತ ಶಕ್ತಿ. ಅದು ಎಲ್ಲಾ ಸಂಕಲ್ಪಗಳಿಗೂ ಕಾರಣ.
ನಮ್ಮ ಸಂಕಲ್ಪಗಳ ಎಲ್ಲವಕ್ಕೂ ಮೂಲ ಕಾರಣ ಅಂದ್ರೆ ಈ ಮನಸ್ಸು ಅಂತಕ್ಕಂಥದ್ದು. ಆಲೋಚನೆಗಳ ಸಮೂಹದ ಹೊರತಾಗಿ ಪ್ರತ್ಯೇಕವಾಗಿ ಮನಸ್ಸೆಂಬುದು ಇಲ್ಲವೇ ಇಲ್ಲ. ನಾವು ಒಂದು ನಿಮಿಷಕ್ಕೆ ಎಷ್ಟು ಆಲೋಚನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಗಾ ಇಟ್ಕೋಬೇಕು ಅಂತ ಹೇಳ್ತಾರಲ್ಲ ಮಾಸ್ಟರ್ಸ್, ಇದೇ ಉದ್ದೇಶಕ್ಕೋಸ್ಕರನೇ ನಮ್ಮ ಮನಸ್ಸು ನಿಗ್ರಹ ಆಗ್ಬೇಕು ಅಂತ ಹೇಳಿದ್ರೆ ಮಾಸ್ಟರ್ಸ್, ಈ ಆಲೋಚನೆಗಳ ಸಮೂಹ ಅಂತಕ್ಕಂಥದ್ದು ಕಡಿಮೆ ಆಗ್ಬೇಕು. ಸಮೂಹ ಆಗ್ಬಾರ್ದು, ಕೆಲವೇ ಬೆರಳೆಣಿಕೆಯಷ್ಟು ಲೆಕ್ಕಕ್ಕೆ ಬರ್ಬೇಕು. ಒಂದು ನಿಮಿಷಕ್ಕೆ ಕಡಿಮೆ ಆಲೋಚನೆಗಳು ಮಾಡಿದಷ್ಟು ನಮ್ಮ ಸಂಕಲ್ಪ ಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದು ಮಾಸ್ಟರ್. ಸಂಕಲ್ಪಗಳನ್ನು ಬಿಟ್ಟು ಪ್ರಪಂಚವೆಂಬ ವಸ್ತು ಸ್ವತಂತ್ರವಾಗಿ ಬೇರೆಲ್ಲೂ ಇಲ್ಲ. ಸಂಕಲ್ಪಗಳನ್ನ ಇಟ್ಟು ಪ್ರಪಂಚ ಅಂತಕ್ಕಂಥ ವಸ್ತು ಎಲ್ಲೂ ಇಲ್ಲ. ತಿಳಿದಿದೀವಲ್ವ ಮಾಸ್ಟರ್ಸ್, ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆಯನ್ನ ತಿಂದಿದ್ದಾನೆ, ಬಾಯಿ ತೆರೆದು ತೋರ್ಸು ಅಂದಾಗ ಯಶೋದೆಗೆ ಇಡೀ ಬ್ರಹ್ಮಾಂಡವೇ ಅವನ ಬಾಯಲ್ಲಿ ಹೇಗೆ ಕಾಣಿಸ್ತೋ ಹಾಗೆ ನಮ್ಮಲ್ಲೂ ಕೂಡ ಬ್ರಹ್ಮಾಂಡ ಇದೆ. ಶ್ರೀಕೃಷ್ಣ ಪರಮಾತ್ಮನಷ್ಟೇ ಅಲ್ಲ ಮಾಸ್ಟರ್ಸ್, ನಾವು ಕೂಡ ಅಂಶಾತ್ಮರಲ್ಲೂ ಬ್ರಹ್ಮಾಂಡ ಇದೆ. ಅದನ್ನ ಅರಿತಕ್ಕಂಥದ್ದೇ ನಮ್ಮ ಜ್ಞಾನ ಆಗ್ಬೇಕು. ಪ್ರಪಂಚವೂ ಇದೆ, ನಾವು ಪ್ರಪಂಚವೆಂಬ ವಸ್ತು ಸ್ವತಂತ್ರವಾಗಿ ಬೇರೆಲ್ಲೂ ಇಲ್ಲ. ಎಚ್ಚರ ಸ್ಥಿತಿಯಲ್ಲಿ ಮತ್ತು ಕನಸುಗಳಲ್ಲಿ ಆಲೋಚನೆಗಳು ಇವೆ, ಪ್ರಪಂಚವೂ ಕೂಡ ಇದೆ. ನಾವು ಎಚ್ಚರ ಸ್ಥಿತಿಯಲ್ಲಿ ಕನಸುಗಳಲ್ಲಿ ಅದೆಲ್ಲ ಒಂದು ರೀತಿ ಸೀರಿಯಲ್ ಟೈಪ್ ಬರ್ತಾ ಹೋಗ್ತದಲ್ಲ ಮಾಸ್ಟರ್ಸ್, ಅದೆಲ್ಲದಲ್ಲೂ ಕೂಡ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಜ್ಞಾನ. ಜೇಡರಗಳು ಹೇಗೆ ತನ್ನ ಶರೀರದೊಳಗಿನಿಂದ ಬಲೆಯನ್ನು ನೂಲನ್ನು ಹೊರತಂದು ಬಳಿಕ ಅದನ್ನು ತನ್ನೊಳಗೆ ಸೆಳೆದುಕೊಂಡು ವಿಲೀನಗೊಳಿಸಿಕೊಳ್ಳುತ್ತದೆಯೇ, ಅಂತೆಯೇ ಮನಸ್ಸು ಕೂಡ ತನ್ನೊಳಗಿನ ಜಗತ್ತನ್ನು ಹೊರತೋರಿ ಮತ್ತೆ ಅದನ್ನು ತನ್ನೊಳಗೆ ವಿಲೀನಗೊಳಿಸಿಕೊಳ್ಳುತ್ತದೆ. ಮನಸ್ಸು ಅಂತಕ್ಕಂಥದ್ದು ಸಾಮಾನ್ಯವಲ್ಲ. ಈ ಜೇಡರ ಬಲೆ ಹೇಗೆ ಎಣಿತಾ ಅದ್ರೊಳಗೆ ಅದೇ ಹೇಗ್ ಸಿಕ್ಕಾಕೊಳ್ಳುತ್ತೋ, ಈ ಮನಸ್ಸು ಕೂಡ ಇಲ್ಲ ಸಲ್ಲದವನ್ನೆಲ್ಲ ಆಲೋಚನೆ ಮಾಡಿಬಿಟ್ಟು ಅದ್ರೊಳಗೆ ತನ್ನ ಮಾಡಿದ ಆಲೋಚನೆಯಲ್ಲಿ ತಾನೇ ಸಿಕ್ಕಾಕೊಳ್ತದೆ. ತಾನು ಮಾಡಿದ ಆಲೋಚನೆ ಶಕ್ತಿಯುತವಾಗಿ ಮತ್ತೆ ಬಂದು ಅದಕ್ಕೆ ಒಳ್ಳೆ ಆಲೋಚನೆ ಮಾಡಿದ್ರೆ ಒಳ್ಳೇದನ್ನ ಮಾಡುತ್ತೆ, ನಮ್ಗಳಿಗೆ ಕೆಟ್ಟ ಆಲೋಚನೆ ಮಾಡಿದ್ರೆ ನಮ್ಗೆ ಕೆಟ್ಟದ್ದನ್ನೇ ಮಾಡುತ್ತೆ. ಮನಸ್ಸು ಬಹಿರ್ಮುಖವಾದಾಗ ಅಂದ್ರೆ ಆತ್ಮ ಸ್ವರೂಪದಿಂದ ಹೊರ ಬಂದಾಗ ಪ್ರಪಂಚವು ತೋರಿಕೊಳ್ಳುತ್ತದೆ. ಈ ಮನಸ್ಸು ಅಂತಕ್ಕಂಥದ್ದು ಸ್ತಬ್ಧ ಆದಾಗ, ಸುಷುಪ್ತವಾದಾಗ ನಮಗೆ ನಮ್ಮೊಳಗಿನ ಪ್ರಪಂಚ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಪ್ರಪಂಚವು ತೋರುತ್ತಿರುವಾಗ ಸ್ವರೂಪವು ತೋರುವುದಿಲ್ಲ. ಈ ಪ್ರಪಂಚ ಅಂತ ತೋರ್ಬೇಕಾದ್ರೆ ನಮ್ಗೆ ಏನ್ ಕಣ್ಣಿಗೆ ಕಾಣ್ತಕ್ಕಂತ ಭೌತಿಕ ಕಣ್ಣಿಗಳಿಗೆ ಕಾಣ್ತಕ್ಕಂತ ಸ್ವರೂಪ ಅಂತಕ್ಕಂಥದ್ದು ತೋರೋದಿಲ್ಲ. ಸ್ವರೂಪವು ಪ್ರಕಾಶಿಸುತ್ತಿರುವಾಗ ಪ್ರಪಂಚವು ತೋರುವುದಿಲ್ಲ. ಸ್ವಸ್ವರೂಪ ಅಂತಕ್ಕಂಥ ನಮ್ಮ ಆತ್ಮ ಸ್ವರೂಪವು ಪ್ರಕಾಶವಾಗ್ತಿರ್ಬೇಕಾದ್ರೆ ಈ ಹೊರಗಣ್ಣಿಗೆ ಕಾಣಿಸ್ತಕ್ಕಂಥ ಪ್ರಪಂಚ ತೋರುವುದಿಲ್ಲ. ಮನಸ್ಸಿನ ಸ್ವರೂಪವನ್ನು ಎಡೆಬಿಡದೆ ವಿಚಾರಕ್ಕೆ ಒಳಪಡಿಸುತ್ತಲೇ ಇದ್ದರೆ, ಮನಸ್ಸಿನ ಸ್ವರೂಪವನ್ನ ಎಡೆಬಿಡದೆ ವಿಚಾರಕ್ಕೆ ಒಳಪಡಿಸಿದ ಮನಸ್ಸು ಆತ್ಮವೇ ಆಗಿಬಿಡುವುದು. ಈ ಮನಸ್ಸೇ ಆತ್ಮ ಅಂತ ತಿಳ್ಕೊಂಬಿಟ್ಟಿದೀವಿ ನಾವು. ಅದಕ್ಕೋಸ್ಕರ ಆ ಮನಸ್ಸನ್ನ ನಾವು ಸುಷುಪ್ತ ಮಾಡ್ಬೇಕು. ಮನಸ್ಸು ಎನ್ನುವುದು ಯಾವಾಗ್ಲೂ ಒಂದು ಸ್ಥೂಲ ವಸ್ತುವನ್ನು ಆಶ್ರಯಿಸಿಯೇ ಇರುತ್ತದೆ. ಯಾವುದೋ ಒಂದು ಉದಾಹರಣೆಗೆ ಕೈಯಲ್ಲಿ ಒಂದು ವಸ್ತು ಹಿಡ್ಕೊಂಡ್ರೆ ಮಾಸ್ಟರ್ಸ್ ಅದ್ರ ಬಗ್ಗೆ ಏನೆಲ್ಲಾ ಪ್ರಶ್ನೆಗಳು ನೋಡ್ರಿ. ಉದಾಹರಣೆಗೆ ಇದು ಒಂದು ಪೆನ್ ಇದೆ ಮಾಸ್ಟರ್ಸ್, ಈ ಪೆನ್ನನ್ನು ಓ ಇದು ಇಂಥ ಕಂಪ್ನಿದು, ಇಂಥ ಬಣ್ಣದ ಪೆನ್ನು, ಹೀಗ್ ಬರೆಯುತ್ತೆ, ಎಷ್ಟೆಲ್ಲಾ ಆಲೋಚನೆ, ಎಷ್ಟೆಲ್ಲಾ ಮಾತುಗಳು ನೋಡ್ರಿ ಮಾಸ್ಟರ್. ಇದು ಒಂದು ಪೆನ್ ಬಗ್ಗೆನ ಪ್ರಶ್ನೆ ಕೇಳ್ರಿ ಅಂದ್ರೆ ಬರೀ ಒಂದ್ ನಿಮಿಷದಲ್ಲಿ 10 ಅಲ್ಲ 15 ಪ್ರಶ್ನೆಗಳು ನಮ್ಮಲ್ಲಿ ಸೃಷ್ಟಿ ಮಾಡ್ಕೊಳ್ತೀವಿ. ಅಷ್ಟೆಲ್ಲ ನನಗೆ ತಿಳಿದಿದೆ ಏನೋ ಅಂತ ನಾವು ತಿಳ್ಕೊಂಡಿದೀವಿ. ಅದಲ್ಲ ಮಾಸ್ಟರ್ಸ್, ಜ್ಞಾನ ಅಂತಕ್ಕಂಥದ್ದು ನಾವು ಆತ್ಮೋನ್ನತಿಯನ್ನು ಪಡಿಲಿಕ್ಕೋಸ್ಕರ ಪಡಿತಕ್ಕಂಥ ಜ್ಞಾನವೇ ನಿಜವಾದಂತಹ ಜ್ಞಾನ. ಹಾಗೆ ಆಶ್ರಯಿಸಿದೆ ಅದು ಬೇರೆ ಆಗಿರುವುದಿಲ್ಲ. ಮನಸ್ಸು ವ್ಯವಹಾರದಲ್ಲಿ ಸೂಕ್ಷ್ಮ ಶರೀರವೊಂದು ಅಥವಾ ಜೀವ ಎಂದು ಕರೆಯಲಾಗುತ್ತದೆ. ಮನಸ್ಸನ್ನೇ ನಾವು ಈ ವ್ಯವಹಾರದಲ್ಲಿ ಬಹಳ ಸೂಕ್ಷ್ಮ ಶರೀರ ಅಥವಾ ಈ ದೇಹವನ್ನು ಬಿಟ್ಟಾಗ ಅದಕ್ಕೆ ಜೀವ ಅಂತನೂ ಕೂಡ ಹೆಸರಿದೆ. ಮನಸ್ಸಿನ ಸ್ವರೂಪವನ್ನು ಅರಿಯಲಿಕ್ಕೆ ಸಾಧನವಾದ ವಿಚಾರ ಮಾರ್ಗ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಹೋಗ್ತದ್ರೆ ಮಾಸ್ಟರ್ಸ್, ಈ ನಾನು ಯಾರು ಅನ್ನೋದ್ರಲ್ಲಿ ಈ ಶರೀರದಲ್ಲಿ ನಾನು ಅಂತಕ್ಕಂಥ ಉದಯಿಸುವುದು ಯಾವುದೋ ಅದೇ ಮನಸ್ಸು. ಚಿಕ್ಕ ಮಕ್ಳು ನೋಡ್ರಿ ಮಾಸ್ಟರ್ಸ್, ಚಿಕ್ಕ ಮಕ್ಳು ಇದ್ದಾಗ ಅವರಿಗೆ ಮೊದ್ಲು ನಿನ್ನ ಹೆಸರು ಏನು ಅಥವಾ ನೀನ್ ಯಾರು ಅಂತ ಹೇಳಿದಾಗ ನಾನು ಅಂತ ಹೇಳಕ್ ಬರಲ್ಲ. ಅವು ದೈವ ಸ್ವರೂಪಿಗಳಾಗಿರ್ತಾರೆ. ಆದ್ರೆ ಈ ನಾನು ಅಂತಕ್ಕಂಥದ್ದು ಉದಯಿಸ್ತದ್ ನೋಡ್ರಿ ಮಾಸ್ಟರ್ಸ್, ಅದೇ ಮನಸ್ಸು. ನಾನು ಅಂತಕ್ಕಂಥದ್ದು ಬಂದಾಗ ನಾನು ಎಂಬ ಕಲ್ಪನೆಯು ಶರೀರದಲ್ಲಿ ಮೊದಲು ಎಲ್ಲಿಂದ ಉದಯಿಸುತ್ತದೆ ಅಂತಕ್ಕಂಥ ಸಂಶೋಧನೆ ನಡೆದಾಗ ಮಾಸ್ಟರ್ಸ್ ಹೃದಯದಲ್ಲಿ ಅಂತಕ್ಕಂಥದ್ದು ತಿಳಿದಿದೆ ಮಾಸ್ಟರ್ಸ್. ಅದೇ ಮನಸ್ಸಿನ ಉಗಮ ಸ್ಥಾನ ಅಂತ ತಿಳಿದಿದ್ದಾರೆ. ಒಬ್ಬನ ಎಡೆ ಬಿಡದೆ ನಾನು ಎಂದು ಆವೃತ್ತಿ ಮಾಡುತ್ತಲೇ ಇದ್ದರೆ, ಕೆಲವೊಬ್ರು ಮಾತಾಡ್ಬೇಕಾದ್ರೆ ಗಮನಿಸ್ರಿ ಮಾಸ್ಟರ್, ಫಸ್ಟ್ ನಮ್ಮನ್ನ ನಾವು ಗಮನಿಸೋಣ ಮಾಸ್ಟರ್ಸ್. ಒಂದು ದಿನದಲ್ಲಿ ಕನಿಷ್ಠ ಒಂದು 10 ನಿಮಿಷ ನಾವು ಏನೋ ಮಾತಾಡ್ತಿದೀವಿ ಅಂದಾಗ ನಾನು ಅಂತಕ್ಕಂಥ ಪದವನ್ನು ಎಷ್ಟು ಬಾರಿ ಬಳಸ್ತೀವಿ ಅಂತ ನಮ್ಮನ್ನ ನಾವೇ ಗಮನಿಸ್ತಾ ಹೋಗೋಣ ಮಾಸ್ಟರ್ಸ್. ಮೊದಲು ನಾನು ಎಂದು ಆವೃತ್ತಿ ಮಾಡುತ್ತಲೇ
ಇದ್ದರೂ ಕೂಡ ಅದು ಕೊನೆಗೆ ಅವನನ್ನು ಎಲ್ಲಿಗೆ ಕೊಂಡೊಯ್ದು ಬಿಡುತ್ತದೆ ಅಂದ್ರೆ, ಮನಸ್ಸನ್ನೆಲ್ಲ ಉದಯಿಸುವ ಎಲ್ಲ ಸಂಕಲ್ಪಗಳಿಗೂ ನಾನು ಎಂಬ ಸಂಕಲ್ಪವೇ ಮೊದಲನೇದಾಗ್ಬಿಡುತ್ತದೆ. ಇದು ಮೊದಲು ಉದಯಿಸಿದ ಬಳಿಕವೇ ಇತರ ಎಲ್ಲ ಸಂಕಲ್ಪಗಳು ಉದಯಿಸುತ್ತವೆ. ಏನೇ ಮಾಡಿದ್ರು ಕೂಡ ಅದನ್ನ ಮಾಡಿದ್ ನಾನೇ, ಇದನ್ನ ತಂದಿದ್ ನಾನೇ, ಅದನ್ನ ಕೊಟ್ಟಿದ್ ನಾನೇ, ಅದು ನನ್ನಿಂದನೇ ಆಗಿದ್ದು, ನಾನು ಅಂತಕ್ಕಂಥದ್ದನ್ನ ಮೊದಲು ಮಾಡಿ ಹೇಳ್ತಾ ಹೋಗ್ತಾರೆ. ಅಥವಾ ಹೇಳಿದ್ದನ್ನ ಆದ್ಮೇಲೆ ಅದನ್ನೆಲ್ಲ ಮಾಡಿದ್ ನಾನೇ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ನಾನು ಎಂದು ಉದಯಿಸಿದ ಬಳಿಕ ನೀನು ಮತ್ತೆ ಅವನು ಎಂಬುದು ತೋರಿಕೊಳ್ಳುತ್ತದೆ. ಅದಾದ್ಮೇಲೆ ಬೇರೆಯವರು ಅದು ನೀನಾ, ಅದು ಅವರ ಅಂತಕ್ಕಂಥದ್ದು ತೋರಿಸ್ತದು. ನಾನು ಎಂಬ ಉತ್ತಮ ಪುರುಷನಿಲ್ಲದೆ ನೀನು ಮತ್ತು ಅವನು ಎಂಬ ಪ್ರಥಮ ಮತ್ತು ಮಧ್ಯಮ ಪುರುಷಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಪ್ರತಿ ಕ್ಷಣನು ನಾನು ಅಂತಕ್ಕಂಥ ಪದವನ್ನ ಎಷ್ಟು ಬಾರಿ ಬಳಸ್ತೀವಿ. ಆ ನಾನು ಅಂತಕ್ಕಂಥ ಪದ ಇರೋದು ಎಲ್ಲಿಂದ ಸೃಷ್ಟಿ ಆಯ್ತು ಅಂತ, ಮನಸ್ಸನ್ನ. ಅದಕ್ಕೋಸ್ಕರ ನಾವು ನಾನು ಪದ ಬಳಸ್ತಿದೀವಿ ಅಂದ್ರೆ ನಾವು ಮನಸ್ಸಿನ ಮಾತಿನಲ್ಲೇ ಇದೀವಿ ಅಂತ ತಿಳ್ಕೊಬೇಕು ಮಾಸ್ಟರ್ಸ್. ಅದಕ್ಕೋಸ್ಕರ ಮನಸ್ಸನ್ನ ಸುಷುಪ್ತ ಕೊಡ್ಬೇಕಂದ್ರೆ ಪ್ರತಿ ಕ್ಷಣನು ಪ್ರತಿಯೊಂದು ಪದನು ನಾವು ಮಾತಿನಲ್ಲಿ ಬಳಸ್ತಕ್ಕಂಥ ಪ್ರತಿ ಪದಗಳ ಕಡೆನೂ ಕೂಡ ಹೆಚ್ಚಿನ ಸ್ಥಿತಿಯಲ್ಲಿ ಗಮನದಲ್ಲಿ ಇರ್ಬೇಕು ಮಾಸ್ಟರ್ಸ್. ನಂತರ ಮನಸ್ಸನ್ನ ಇಲ್ಲವಾಗುವುದು ಹೇಗೆ ಅಂತ ಅಂದಾಗ, ನಾನು ಯಾರು ಎಂಬ ಚಿಂತನೆ, ನಾನು ಯಾರು ಎಂದು ನಿರಂತರವಾಗಿ ಶೋಧಿಸುವುದರಿಂದ, ಅದೇ ಹೇಳಿದ್ವಲ್ಲ ಮಾಸ್ಟರ್ಸ್, ನಾನು ಯಾರು ಅನ್ನೋದನ್ನ ನಾವು ವಿಜ್ಞಾನಿಗಳಾಗ್ಬೇಕು. ಅದ್ರ ಬಗ್ಗೆ ಜ್ಞಾನ ತಿಳಿತಾ ಹೋದಾಗ ತಂತಾನೆ ವಿಜ್ಞಾನಿಗಳಾಗ್ತೀವಂತ ಈಗಾಗಲೇ ತಿಳಿದಿದೀವಲ್ಲ ಮಾಸ್ಟರ್ಸ್. ಆ ತರ ನಾನು ಯಾರು ಅಂತಕ್ಕಂಥದ್ದನ್ನ ಶೋಧನೆ ಮಾಡ್ತಾ ಹೋಗ್ದಾಗ, ಅದರ ಬಗ್ಗೆ ಜ್ಞಾನವನ್ನ ತಿಳಿತಾ ಹೋದಾಗ ಆ ಮನಸ್ಸು ಅಂತಕ್ಕಂಥದ್ದು ಇಲ್ಲವಾಗುತ್ತದೆ. ಮೊದಲೇ ಹೇಳಿದ್ವಲ್ಲ ಮಾಸ್ಟರ್ಸ್, ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಇದಕ್ ನಾನಲ್ಲ, ಇದು ನಾನಲ್ಲ ಅಂತ ಎಲ್ಲ ಅವನ್ನೆಲ್ಲ ವಾಶ್ ಔಟ್ ಮಾಡ್ತಾ ಬಂದಂಗ್ ಶುದ್ಧ ನಾನು ಯಾರು ಅಂತಕ್ಕಂಥದ್ದು ಸಿಗ್ತದೆ. ನಾನು ಯಾರು ಎಂಬ ಚಿಂತನೆಯ ಈ ತರ ಎಲ್ಲ ಆಲೋಚನೆಗಳನ್ನು ನಾಶಗೊಳಿಸಿ ಶವವನ್ನು ಸುಡಲು ಉಪಯೋಗಿಸುವ ಕಟ್ಟಿಗೆ ಅಂತೆ ಕೊನೆಗೆ ತಾನು ನಾಶವಾಗಿ ಬಿಡುತ್ತದೆ. ಬಳಿಕ ಆ ನಾನು ಅಂತಕ್ಕಂಥ ಅಂಶ ನಾಶವಾದಾಗ, ಕಟ್ಟಿಗೆ ಅಂತ ಸುಟ್ಟು ಬೂದಿಯಾದಾಗ, ಅದರಲ್ಲಿ ಹೇಳಿದಿವಲ್ಲ ಮಾಸ್ಟರ್ಸ್, ಅಹಂಕಾರ ಅಂತಕ್ಕಂಥದ್ದು ನಾವು ಬೀಗುವುದನ್ನ ಬಿಟ್ಟು ಬಾಗುವುದನ್ನ ಕಲಿತಾಗ, ನಮ್ಮ ಅಹಂಕಾರ ಅಂತಕ್ಕಂಥದ್ದು ನಾಶವಾದಾಗ ನಮ್ಮ ಸತ್ಯ ಸ್ವರೂಪ ದರ್ಶನವಾಗುತ್ತದೆ. ನಾನು ಯಾರು ಎಂಬ ವಿಚಾರ ಮಾರ್ಗದಲ್ಲಿ ಶೋಧನೆಯನ್ನು ಎಡೆಬಿಡದೆ ಕೈಗೊಳ್ಳೋದು ಹೇಗೆ? ಈಗ ಹೇಳಿದ್ವಿ, ನಾನು ಅಂತಕ್ಕಂಥದ್ದನ್ನು ಬಿಡ್ಬೇಕು ಅಂತ ತಿಳ್ಕೊಂಡ್ವಿ. ಆ ಬಿಡೋದನ್ನ ಹೇಗೆ ಅಂತ ನೋಡ್ತಾ ಹೋದಾಗ, ಈ ನಾನು ಯಾರು ಅಂತಕ್ಕಂಥ ಶೋಧನೆಯನ್ನ ಮಾಡ್ತಾ ಹೋಗ್ಬೇಕಾದ್ರೆ ಸಂಕಲ್ಪಗಳು ಮತ್ತೆ 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 ಉಂಟಾಗ್ತಿದ್ದರೂ ಅವುಗಳನ್ನ ಹಿಂಬಾಲಿಸ್ತಾ ಹೋಗ್ಬೋದು. ಆಲೋಚನೆಗಳು ಬರ್ತಾ ಇದ್ರು ಕೂಡ ಅದ್ರಗುಂಟ ಹೋಗ್ಬೇಡ್ರಿ. ಏನೋ ಒಂದು ಘಟನೆ ನಡೆದಿರ್ತದೆ, ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಅಥವಾ ಧ್ಯಾನಕ್ಕೆ ಕುತ್ಕೊಂಡಾಗ ಆಲೋಚನೆಗಳು ಪದೇ ಪದೇ ಬರ್ತದೆ, ಬೇಡ, ಬರ್ತದ, ಓಕೆ, ಸಾಕ್ಷಿಭೂತರಾಗ್ರಿ. ಆ ಆಲೋಚನೆ ಬರ್ತಾ ಇದೆಯಾ, ಸರಿ, ಬಾ, ಹೋಗು, ಅದೆಲ್ಲಿಗೆ ಹೋಗ್ತಿದ್ಯಾ, ಹೋಗು, ಇದು ನನ್ನದಲ್ಲ ಆಲೋಚನೆ, ನನಗ್ ಬೇಕಾಗಿಲ್ಲ, ಈ ಸಮಯದಲ್ಲಿ ಆ ಆಲೋಚನೆ ನನಗೆ ಸಂಬಂಧಪಟ್ಟಿಲ್ಲ ಅನ್ನೋ ರೀತಿ ಸಾಕ್ಷಿ ರೂಪದಲ್ಲಿ ಇರ್ಬೇಕು. ಆಗ ತಂತಾನೇ ಆ ಆಲೋಚನೆ ಹೋಗ್ತದೆ. ಅವುಗಳನ್ನ ನಾವು ಹಿಂಬಾಲಿಸಬಾರ್ದಷ್ಟೇ. ಈ ಸಂಕಲ್ಪಗಳು ಯಾರಿಗೆ ಉಂಟಾಗ್ತಿದೆ ಅಂತ ವಿಚಾರ ಮಾಡ್ಕೋಬೇಕು. ಈ ಬರ್ತಾ ಇತ್ತಲ್ಲ ಈ ಆಲೋಚನೆ ಯಾರಿಗೋಸ್ಕರ ಅಂತ ವಿಚಾರಿಸ್ಬೇಕು. ಎಷ್ಟೇ ಸಂಕಲ್ಪಗಳು ಬರುತ್ತಿರ್ಲಿ, ಅದರಿಂದೇನು, ಪ್ರತಿಯೊಂದು ಸಂಕಲ್ಪಗಳು ಹೊರ ಬರುತ್ತಿರುವಾಗ್ಲೇ ಇದು ಯಾರಿಗೆ, ಇದು ನನಗ್ ಸಂಬಂಧಪಟ್ಟಿದ್ದ, ಇದು ನಾನು ಅಂತಕ್ಕಂಥ ಪದವನ್ನ ಅಲ್ಲೇನೆ ಮುರಿಬೇಕು ಮಾಸ್ಟರ್. ಇದು ನಾನಿಗ್ ಸಂಬಂಧಪಟ್ಟಿದ್ದ ಅಂತ ನಾವು ಆಲೋಚನೆ ಮಾಡಬಾರ್ದು. ಇದು ಯಾವ ಲೋಕೋದ್ಧಾರ ಕೆಲಸಕ್ಕಾಗಿ, ಲೋಕ ಕಲ್ಯಾಣ ಕೆಲಸಕ್ಕಾಗಿ ಬಂದಿದೆ ಈ ಆಲೋಚನೆ, ಇದರ ಅವಶ್ಯಕತೆಯಲ್ಲಿ ಈ ಸಮಯದಲ್ಲಿ ಇದೆಯಾ ಮಾಸ್ಟರ್ಸ್? ಪ್ರಾರಂಭದಲ್ಲಿ ಬಾಯ್ ಬಿಟ್ಟೆ ಹೇಳ್ಕೊಳ್ರಿ ಮಾಸ್ಟರ್ಸ್. ನಿಮ್ಗೆ ಆತರ ಏನಾದ್ರೂ ಪದೇ ಪದೇ ಆಲೋಚನೆಗಳು ನಿಮಗೆ ಗಾಢವಾಗಿ ನಿಮ್ಮನ್ನು ಪೀಡಿಸ್ತಿದ್ದಿದೆ ಆದ್ರೆ, ಈ ಆಲೋಚನೆ ಈ ಸಮಯದಲ್ಲಿ ಈ ಆಲೋಚನೆ ಬೇಕಾ, ಅವಶ್ಯಕತೆ ಇದೆಯಾ ಅಂತ ಹೇಳ್ಬಿಟ್ಟು ಬಾಯ್ ಬಿಟ್ಟೆ ಹೇಳ್ಕೊಳ್ಳಿ ಮಾಸ್ಟರ್ಸ್ ನಿಮಗ್ ನೀವೇ. ಆಗ ತಂತಾನೆ ನೀವು ಮೌನದಲ್ಲಿ ಬರೀ ಈ ಆಲೋಚನೆ ನನಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿ ನೀವು ಬರೀ ಅನ್ಕೊಂಡ್ರೆ ಸಾಕು, ಹೋಗ್ಬಿಡ್ತದೆ. ಆದ್ರೆ ಪ್ರಾರಂಭದಲ್ಲಿ ಆಲೋಚನೆಗಳನ್ನ ನಿಮ್ಮನ್ನು ತುಂಬಾ ಬಾಧಿಸ್ತಾ ಇರ್ತಾವಲ್ಲ ಮಾಸ್ಟರ್ಸ್, ಆ ಸಂದರ್ಭದಲ್ಲಿ ಮಾತ್ರ ನೀವು ಪ್ರಾರಂಭಕ್ಕೆ ಧ್ಯಾನಕ್ಕೆ ಬಂದಿರೋರಿಗೆ ಹೇಳ್ತಾ ಇದ್ದೀನಿ, ಅದನ್ನ ಬಾಯ್ ಬಿಟ್ಟೆ ಹೇಳಿ. ಅವಾಗ ತಂತಾನೆ ಹೋಗುತ್ತೆ. ಅದು ನೀವು ಹೇಳಿದ್ದನ್ನು ಕೇಳಿಸ್ಕೊಂಡೇ ಹೋಯ್ತೇನೋ ಅನ್ನೋ ರೀತಿಯಲ್ಲೇ ಹೋಗುತ್ತೆ ಮಾಸ್ಟರ್ಸ್. ಅದು ಈ ರೀತಿಯ ಪ್ರಯತ್ನದಲ್ಲಿ ಸಾಕ್ತಾ ಹೋಗಿ. ಎಷ್ಟೇ ಸಂಕಲ್ಪಗಳು ಬರುತ್ತಿರಲಿ, ಅದರಿಂದೇನು ಪ್ರತಿಯೊಂದು ಸಂಕಲ್ಪ ಹೊರ ಬರುತ್ತಿರುವಾಗ ಇದು ಯಾರಿಗೆ ಎಂದು ಎಚ್ಚರಿಕೆಯಿಂದ ವಿಚಾರಿಸಿದಾಗ ನನಗೆ ಎಂದು ತೋರುವುದು. ಆಗ ನಾನು ಯಾರು ಎಂದು ಪಟ್ಟು ಬಿಡದೆ ವಿಚಾರ ಮಾಡ್ತಾ ಇದ್ರೆ ಮನಸ್ಸು ತನ್ನ ಉಗಮ ಸ್ಥಾನಕ್ಕೆ ಹಿಂತಿರುಗುವುದು.
ಉಗಮ ಸ್ಥಾನ ಹೃದಯ ಅಂತ ತಿಳಿದ್ರಲ್ಲ ಮಾಸ್ಟರ್ಸ್, ಆ ಹೃದಯಕ್ಕೆ ಹೋಗ್ತದೆ. ಆಗ ಹೃದಯದ ಮೂಲಕ ಬರ್ತಕ್ಕಂತ ಆಲೋಚನೆಗಳು ಬುದ್ಧಿ ಮುಖಾಂತರ ಬಂದ ಹಾಗೆ ಉಗಮ ಸ್ಥಾನಕ್ಕೆ ಹಿಂದಿರುಗುತ್ತದೆ. ನಿರಂತರವಾಗಿ ಹೀಗೆ ಅಭ್ಯಾಸ ಮಾಡಿಸುತ್ತಿದ್ದರೆ ಮನಸ್ಸಿಗೆ ತನ್ನ ಉಗಮ ಸ್ಥಾನದಲ್ಲಿ ನೆಲೆಸುವ ಶಕ್ತಿಯು ಹೆಚ್ಚುತ್ತಾ ಬರುತ್ತದೆ. ಹೃದಯದ ಮಾತುಗಳು ಬೇಕು ಅಂತ ಹೇಳ್ತಿರ್ತೀವಲ್ಲ ಮಾಸ್ಟರ್ಸ್, ಅವು ಪರಿಪಕ್ವವಾದಂತ ಮಾತುಗಳು, ಪರಿಪಕ್ವವಾದಂತ ವಾಕುಗಳು ಅಂತ ಹೇಳ್ತಾ ಇರ್ತೀವಿ. ಸೂಕ್ಷ್ಮವಾದ ಮನಸ್ಸು, ಮೆದುಳು ಮೊದಲಾದ ಇಂದ್ರಿಯಗಳ ಮೂಲಕ ಹೊರಮುಖವಾದರೆ ಸ್ಥೂಲವಾದ ನಾಮರೂಪಗಳನ್ನು ಅರಿಯುತ್ತದೆ. ಈ ಸೂಕ್ಷ್ಮವಾದಂತಹ ಇಂದ್ರಿಯಗಳು, ಮೆದುಳು ಇದರ ಮೂಲಕ ಹೊರಮುಖವಾದರೆ ಒಂದೇ ನಿಮಿಷ, ಹೊರಮುಖವಾದರೆ ಸ್ಥೂಲವಾದ ನಾಮರೂಪಗಳನ್ನ ಅರಿತಾ ಹೋಗ್ತದೆ. ಅದು ಹೃದಯದಲ್ಲೇ ನೆಲೆ ನಿಂತರೆ ಆಗ ನಾಮರೂಪಗಳು ಮರೆಯಾಗುವುದು. ವಿಡಿಯೋ ಮಾಡಿ ಕಳಿಸ್ತಾರಲ್ಲ, ಸೆಲೆಕ್ಟ್ ಮಾಡ್ತಾರೆ, ಹಿಂಗ್ ಮಾತಾಡೋಕಿರ್ತಾರೆ. ಹೃದಯದಲ್ಲೇ ನಿಂತರೆ ಮಾಸ್ಟರ್ ಆಗ ನಾಮರೂಪಗಳು ಅಂದ್ರೆ ನಾವು ಹೆಸರಿನಿಂದ ನಾನದು ನಾನಿದು ಅಂತ ಈಗಾಗ್ಲೇ ತಿಳಿದಿದೀವಲ್ಲ ಮಾಸ್ಟರ್ಸ್, ಯಾವ್ಯಾವ ಚಕ್ರದಲ್ಲಿ ಇದ್ದಾಗ ನಾನು ಅಂತಕ್ಕಂತ ಅಹಂಕಾರ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಅನಾಹತ ಚಕ್ರಕ್ಕೆ ಬಂದಿದೀವಿ ಅಂದ್ರೆ ನಾವು ಧ್ಯಾನಕ್ಕೆ ಬಂದಿದೀವಿ. ಈ ಅನಾಹತ ಚಕ್ರದಿಂದ ಬರ್ತಕ್ಕಂತ ಮಾತುಗಳು, ಮನಸ್ಸು ಅಂತಕ್ಕಂಥದ್ದು ಅಲ್ಲಿ ಸ್ತಬ್ಧ ಆಯ್ತು ಅಂದ್ರೆ ನಾವು ಹೆಸರಿನಿಂದ ಗುರುತಿಸ್ಕೊಳ್ತಕ್ಕಂಥದ್ದು ಮರೆಯಾಗುತ್ತದೆ. ಹೊರಮುಖವಾಗಿ ಹರಿಯುವ ಮನಸ್ಸನ್ನ ಹಿಂತಿರುಗಿಸಿ ಹೃದಯದಲ್ಲಿ ನೆಲೆಸುವುದನ್ನೇ ಅಂತರ್ಮುಖ ಎಂದು ಕರೆಯಲಾಗುತ್ತದೆ. ಈ ಏನು ಇಷ್ಟು ದಿನ ನಾವು ಹೊರಗಿನ ಪ್ರಪಂಚವನ್ನ ನೋಡ್ಬಿಟ್ಟು, ವಸ್ತುಗಳನ್ನು, ಬಾಹ್ಯ ವಸ್ತುಗಳನ್ನ ನೋಡ್ಬಿಟ್ಟು ಅದ್ರ ಬಗ್ಗೆನೆ ಮಾತಾಡ್ತಾ, ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಾ ಇರ್ತಲ್ಲ ಮನಸ್ಸು, ಅದನ್ನ ಅಂತರ್ಮುಖ ಮಾಡ್ಬೇಕು ಅಂದ್ರೆ ಹೃದಯದಲ್ಲಿ ನೆಲೆಸೋ ತರ ಮಾಡಿದ್ದೇ ಆದ್ರೆ ಮಾಸ್ಟರ್ಸ್, ಅಂತರ್ಮುಖ ಪ್ರಯಾಣಕ್ಕೆ ತೊಡಗಿಸಿದ್ದೇ ಆದ್ರೆ, ಹೃದಯದಲ್ಲೇ ನೆಲೆಸಿರುವಂತೆ ಮಾಡಿದ್ದೇ ಆದ್ರೆ, ಸಂಕಲ್ಪ ವಿಕಲ್ಪಗಳಿಗೆ ಕಾರಣವಾಗಿರ್ತಕ್ಕಂಥ ಈ ನಾನು ಎಂಬ ಅಹಂಕಾರವು ವಿಲೀನವಾಗಿ ಸದಾ ಇರುವ ಸ್ವಸ್ವರೂಪವಾದ ಆತ್ಮವೇ ಬೆಳಗುತ್ತಿರುತ್ತದೆ. ಈ ಹೃದಯದಲ್ಲಿ ಮನಸ್ಸು ಅಂತಕ್ಕಂಥದ್ದು ಏನಾದ್ರೂ ವಿಲೀನವಾದ್ರೆ ಆತ್ಮ ಸ್ವರೂಪ ಅಂತಕ್ಕಂಥದ್ದು ತಂತಾನೇನೆ ಬೆಳಗುತ್ತದೆ. ಮಾಡುವ ಎಲ್ಲ ಕಾರ್ಯಗಳನ್ನು ನಾನು ಎನ್ನುವ ಅಹಂಕಾರವಿಲ್ಲದವನಾಗಿ ಮಾಡಬೇಕು. ಆಗ ಯಾವ ಅಂಶ ಪ್ರಾರಂಭ ಆಗುತ್ತದೆ? ನಮ್ಮಲ್ಲಿ ಅಹಂಕಾರ ಅಂತಕ್ಕಂಥದ್ದು ಕಟ್ಟಿಗೆ ಅಂತ ಸುಟ್ಟು ಭಸ್ಮವಾಗಿ ನಾನು ಅಂತಕ್ಕಂಥ ಅಹಂಭಾವವೇ ಇಲ್ಲವಾದಾಗ ಎಲ್ಲ ಕಾರ್ಯಗಳು ಕೂಡ ಶಿವನ ಸ್ವರೂಪವಾಗಿಯೇ, ಭಗವಂತನ ಸ್ವರೂಪವಾಗಿಯೇ, ಆತ್ಮ ಸ್ವರೂಪವಾಗಿಯೇ ಕಾಣುತ್ತದೆ. ಕೊನೆಯ 1 ನಿಮಿಷ ಮೇಡಮ್. ಓಕೆ ಸರ್, ಹಾಗಾದ್ರೆ ಇಲ್ಲಿ ಸ್ಟಾಪ್ ಮಾಡ್ತೀನಿ ಸರ್. ಓಕೆ ಸರ್, ಇದುವರೆಗೂ ಈ ವೇದಿಕೆಯಲ್ಲಿ ಜ್ಞಾನವನ್ನ ಹಂಚ್ಲಿಕ್ಕೆ ನನಗೆ ತಿಳಿದಂತೆ ಯಾರು ಅನ್ನೋದ್ರ ಬಗ್ಗೆ ಇನ್ನು ಸಾಕಷ್ಟು ಇದೆ. ಸಮಯ ಸಿಕ್ಕಾಗ ಇನ್ನು ಮುಂದಿನ ವಿಷಯವನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಮಾಸ್ಟರ್. ಇಷ್ಟು ಸಮಯ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ, ನನ್ನ ತಂದೆ ತಾಯಿಗಳಿಗೆ, ಎಲ್ಲರಿಗೂ ಇದುವರೆಗೆ ಕೇಳಿದಂತೆ ಎಲ್ಲ ನನ್ನ ದೇವರುಗಳು ನಮಿಸುತ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದ್ ಕಡೆ ದಾಸರು ಹೇಳ್ತಾರೆ, ನಾನಾರೆಂಬುದು ನಾನಲ್ಲ, ಈ ಮಾನುಷ ಜನ್ಮವೇ ನಾನಲ್ಲ, ನಾನಾರೆಂಬುದೇ ಬ್ರಹ್ಮ ಸದಾ ಶಿವ, ನೀ ತಿಳಿಯದ ಈ ಜಗವಿಲ್ಲ ಅನ್ನಂಗೆ. ಅದಕ್ಕ ಸಮಾನ ತರ ನಿಮ್ಮ ಒಂದು ವಾಚನ ಇತ್ತು, ಅದ್ಭುತವಾಗಿರ್ತಕ್ಕಂಥದ್ದು. ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಮೇಡಮ್. ನಿಮ್ಮ ಧ್ವನಿ ವಾಚನ ಮಾಡ್ತಕ್ಕಂತ ರೀತಿ ಚೆನ್ನಾಗಿತ್ತು. ಎಲ್ಲರ ಪರವಾಗಿ ತುಂಬಾ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ಸರ್.